ಇವಾಗ ಟಿಫನ್ ಮಾಡ್ತಾ ಇದ್ದೀನಿ. ಟಿಫನ್ ಮಾಡಿಬಿಟ್ಟು ಇವಳು ಕೊಟ್ಬಿಟ್ಟು ಅಂದರೆ ನೆಕ್ಸ್ಟು ಮನೇಲಿ ಕೆಲಸ ಮಾಡ್ಬೇಕು. ಇದೇನು ಗೊತ್ತಾ, ಬೆಳಕು ಒಂಥರ ಆ ಕಡೆ ಇರೋದ್ರಿಂದ ಒಂಥರ ಕರೆಕ್ಟಾಗಿ ಮುಖಕ್ಕೆ ಬೀಳೋದಿಲ್ಲ, ಅದು ಆ ಕಡೆ ಈ ಕಡೆ ಆಯ್ತಾ ಇರುತ್ತೆ. ಇವಾಗ ಟಿಫನ್ ಮಾಡಿಬಿಟ್ಟು ಕೊಟ್ಬಿಟ್ಟು ಇಲ್ಲಿ ನೋಡಿ ಚಪಾತಿ ರೆಡಿ ಆಯ್ತೈತೆ. ಮಾಡಿಬಿಟ್ಟು ಕೊಟ್ಟು ಇವಳು ಸ್ಕೂಲಿಗೆ ಕಳಿಸ್ಬಿಟ್ಟು ನೆಕ್ಸ್ಟು ಮುಂದಿನ ಕೆಲಸಗಳನ್ನು ಮಾಡಬೇಕು. ಏನು ಮಾಡೋದು ಅಂತ ಹೇಳ್ಬಿಟ್ಟು ಒಂದೊಂದು ದಿವಸ ಹಾಗೆ ತುಂಬ ಲೇಟ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಹೇಗೆ ನೋಡ್ತಾ ಇದ್ದಾರೆ ನನ್ನ ಮಗಳು ಅಂತ ಹೇಳ್ಬಿಟ್ಟು. ಅವಳೆ ಕಳ್ಳಿ ನೋಡೋಂಗೆ ನೋಡ್ತಾವಳೆ ಬಂದ್ಬಿಟ್ಟು ಇಲ್ಲಿ. ಅಯ್ಯೋ ಟೈಮ್ ಆಗ್ಬಿಟ್ಟೈತಂತೆ ಅವಳಿಗೆ. ಒಳ್ಳೆ ಕಳ್ಳಿ ಥರ ನೋಡ್ಕೊಂಡು ನಿಂತವಳು ಬಂದು. ಅಯ್ಯೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ನಾನು ತಿಂಡಿಗೆ ಚಪಾತಿ ಮಾಡ್ತಾಯಿದ್ದೀನಿ. ಅಂದರೆ ಇದು ಗ್ಯಾಸ್ ಖಾಲಿ ಆಗೋ ಇದರಲ್ಲಿದೆ, ನೋಡೋಣ ಅಂತ ಹೇಳ್ಬಿಟ್ಟು ಹಾಗೂ ಮಾಡ್ತಾಯಿದ್ದೀನಿ. ಇದೆಲ್ಲ ಮುರ್ಕೊಂಡು ಹೋಗ್ತಾಯಿದ್ದೆ. ನನ್ನ ಟೈಮ್ ಸರಿ ಇಲ್ಲ ಅಂದ್ಕೊಂಡು ಹಾಗೋ ಹೀಗೋ ಎಲ್ಲ ಒತ್ಬಿಟ್ಟು ಒಂದು ಕಡೆ ಮರದ ಮೇಲೆ ಹಾಕ್ಬಿಟ್ಟು ಹಾಗೆ ತವ ಬಿಸಿಗೆ ಇಟ್ಟಿದ್ದೀನಿ ಒಂದು ಕಡೆ. ಮತ್ತು ಇದಕ್ಕೆ ಬೀಟ್ರೋಟು ಮತ್ತು ಕ್ಯಾರೆಟನ್ನು ಹಾಕ್ಬಿಟ್ಟು ನಾನು ಪಲ್ಯ ಮಾಡಿದೆ. ಅಂದರೆ ಇದನ್ನು ಯಾರು ನಮ್ಮ ಮನೇಲಿ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ, ಏನೋ ಒಂದು ಸ್ವಲ್ಪ ತಿನ್ಬೋದು, ಅದಕ್ಕೋಸ್ಕರ ಒಂದು ಸ್ವಲ್ಪನೇ ಮಾಡಿದ್ದು ಇರಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು ಕಡೆ ಬೆಂಡೆಕಾಯಿ ಹುಳಿ ಮಾಡಿತ್ತು ನಮ್ಮಮ್ಮ. ಅಂದರೆ ಬೆಂಡೆಕಾಯಿ ಗೊಜ್ಜು ಥರ ಮಾಡಿಟ್ಟಿದ್ರು. ಅದು ಬೇಕಾದರೆ ಅದು ತಿನ್ನಲಿ, ಇದು ಬೇಕಾದರೆ ಇದು ತಿನ್ನಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಚಪಾತಿ ಮಾಡೋಕ್ಕೆ ನಿಂತ್ಕೊಂಡೆ. ಬೆಳಗ್ಗೆ ಹೊತ್ತು ಏನು ಗೊತ್ತಾ, ನಾವು ಎಷ್ಟು ಬೇಗ ಕೆಲಸ ಮಾಡ್ತೀವಿ ಅಂದ್ರೂ ನಿಜವಾಗ್ಲೂ ಕೆಲಸ ಮುಗಿಯಲ್ಲ. ನಾನು ವ್ಯಾಪಾರಕ್ಕೆ ಹೋಗಿಬಿಟ್ರೆ ಅಂದರೆ ಟೈಮಿಗೆ ಕರೆಕ್ಟಾಗಿ ಎಲ್ಲ ಮಾಡಿ ಹೊರಟೋಗ್ತೀನಿ. ಮನೇಲಿದ್ದರೆ ನಾನೇ ಒಂಥರ ಸೋಂಬೇರಿ ಆಗ್ತೀನಿ ಅಂತ ಅನಿಸುತ್ತೆ. ಅದೇನೋ ನನಗೆ ಗೊತ್ತಿಲ್ಲ, ಆ ಥರ ಅನಿಸುತ್ತೆ ನನಗೆ. ಮತ್ತು ನೋಡಿ ಚಪಾತಿಗೆ ನಾನಿಲ್ಲಿ ಎಣ್ಣೆ ಹಾಕ್ತಾಯಿಲ್ಲ, ಎಣ್ಣೆ ಹಾಕ್ತಲೇ ಚಪಾತಿ ಮಾಡ್ತಾಯಿದ್ದೀನಿ. ನಾವು ತುಂಬ ಅಪರೂಪ ಎಣ್ಣೆ ಹಾಕಿ ಚಪಾತಿ ಮಾಡೋದು. ಮತ್ತು ಇವಳಿಗೆ ಒಂದೇ ಒಂದು ಚಪಾತಿ ಮಾಡಿಕೊಟ್ಟೆ, ಯಾಕಂದರೆ ತಿನ್ಬಿಟ್ಟು ಸ್ಕೂಲ್ಗೆ ಹೋಗಲಿ, ಅವಳಿಗೆ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು. ಅವಳು ಬೇರೆ ಟೈಮ್ ಆಗೈತೆ ಅಂತ ಹೇಳ್ತಾ ಇದ್ದು. ಅವಳು ತಿಂಡಿ ಕೊಟ್ಟು ಕಳಿಸಾದ್ಮೇಲೆ ಮತ್ತು ಅವರೆಕಾಯಿ ತೊಗೊಬಂದಿದ್ವಲ್ಲ, ಮೊನ್ನೆ ವೀಡಿಯೋದಲ್ಲಿ ತೋರಿಸಿದೆ ನಾನು. ಇದನ್ನು ಸುಲಿದ್ಬಿಟ್ಟು ಇಟ್ಟಿತ್ತು ನಮ್ಮಮ್ಮ. ಇದನ್ನು ಇತಿಕ್ಬಿಟ್ಟು ಬೇಳೆ ಮಾಡಬೇಕಿತ್ತು. ಇದನ್ನು ಮಾಡ್ಕೊಂಡು ಕೂತ್ಕೊಂಡೆ. ಇದೇನು ಗೊತ್ತಾ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಕೆಲಸ ಮಾಡಬೇಕು ಅಂದರೆ ಮನೆಯಲ್ಲಿ 2-3 ಜನ ಇರಬೇಕು, ಯಾರೂ ಮಾಡೋದಿಲ್ಲ. ಇವಳಿಗೆ ನಮ್ಮ ಮಗಳಿಗೆ ಮಾಡು ಅಂತ ಅಂದರೆ ಅವಳು ಇವೆಲ್ಲ ಮುಟ್ಟೋದೇ ಇಲ್ಲ, ನಾನು ಮಾಡಲ್ಲ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ನಾನೇ ಸುಮಾರು ಇದನ್ನು ಇಟ್ಕೋದಕ್ಕೆ 1.25 ಅವರ್ ತಾಂಡಿದ್ದೀನಿ ನಾನು ಒಬ್ಬಳೇ. ಇದಿರೋದೆಷ್ಟು 1/4 kgಗೆ 1.25 ಅವರ್ ತೊಗೊಂಡಿದ್ದೀನಿ. ಅಷ್ಟು ಟೈಮ್ ಹಿಡಿತು ಇದನ್ನು ಚಿಲ್ಕ್ಸೋ ಅಷ್ಟರಲ್ಲಿ. ನನಗಂತೂ ಸಾಕಾಗೋಯ್ತು. ಅದೇ ಹೇಳ್ತಾರೆ, ತಿನ್ನೋಕ್ಕೆ ಮಾತ್ರ ಚೆನ್ನಾಗಿರುತ್ತೆ, ಮಾಡಿದ್ರೆಲ್ಲ ಇಷ್ಟಪಟ್ಟು ತಿಂತಾರೆ, ಆದರೆ ಕೆಲಸ ಮಾಡೋರು ಯಾರೂ ಇಲ್ಲ. ಈಗ ತಗೊಬಂದ್ಬಿಟ್ಟಿದ್ದೀನಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಇಟ್ಕೊಂಡು ಕೂತಿದ್ದೆ, ಎಷ್ಟೊತ್ತಾದರೂ ಆಗಲಿ ಅಂತ ಹೇಳ್ಬಿಟ್ಟು. ಮತ್ತು ಅದೆಲ್ಲ ಮಾಡಾಯಿತು. ಅದೆಲ್ಲ ಮಾಡಾದ್ಮೇಲೆ ಮತ್ತು ಇಲ್ಲಿ ನೋಡಿ ನಮ್ಮ ಮನೆ ಇದು ಗ್ಯಾಸ್ ಸ್ಟವ್ ಇರುತ್ತಲ್ಲ, ಇದೊಂದು ಕತೆ ಆಗಿದೆ ನೋಡಿ, ಇಲ್ಲಿ ತೋರಿಸ್ತೀನಿ. ಇದು ರೀಸೆಂಟಾಗಿ ನಾನು ಅಡುಗೆ ಮಾಡ್ತಾಯಿದ್ದೆ. ಅದು ಏನು ಸುಮ್ಮನೆ ಹಿಂಗೆ ತಿರುಗಿಸ್ದೆ ಅಷ್ಟೇ, ಆಫ್ ಮಾಡೋಕ್ಕೆ ಹೋದೆ, ಅದು ಮುರ್ಕೊಂಡೇ ಬಿಡ್ತು. ಅದು ನಾನು ಇಷ್ಟು ದಿವಸ ರೆಡಿ ಮಾಡ್ಸೋಕ್ಕೆ ಹೋಗಿಲ್ಲ, ಇನ್ನು ಎಷ್ಟು ದಿವಸ ಅಂತ ಹಿಂಗೆ ಬಿಡೋಕ್ಕಾಗುತ್ತೆ. ಯಾಕಂದರೆ ಬೆಳಗ್ಗೆ ಟೈಮ್ ನನಗೆ ತುಂಬ ಕಷ್ಟ ಆಗುತ್ತೆ, ಒಂದೇ ಒಲೆಯಲ್ಲಿ ಮಾಡ್ಕೊಂಡು ನಿಂತ್ಕೋಬೇಕು ಏನೇ ಇದ್ರೂ. ಇದಾದರೆ 2 ಕಡೆನಾದರೂ ಮಾಡ್ಬೋದಲ್ಲ. ಇದನ್ನು ರೆಡಿ ಮಾಡ್ಸೋಣ ಅಂತ ಹೇಳ್ಬಿಟ್ಟು ತೆಗ್ದಿಟ್ಟಿದ್ದೀನಿ. ಇದನ್ನು ತಗೊಂಡೋಗಿ ರೆಡಿ ಮಾಡ್ಸೋಣ ಅಂತ ಹೇಳಿ ಇನ್ನೂ ತಗೊಂಡೋಗಿಲ್ಲ. ಮತ್ತು ಸಿಲಿಂಡ್ರು ಕೂಡ ಖಾಲಿ ಆಗೋಯ್ತು. ಅದಕ್ಕೋಸ್ಕರ ಸಿಲಿಂಡ್ರು ಎತ್ತಿ ಆಚೆ ಕಡೆ ಇಟ್ಟೆ. ಈ ಸಿಲಿಂಡ್ರು ಅವರಂತೂ ನಿಜವಾಗ್ಲೂ ನನಗೆ ತುಂಬ ಆಟ ಆಡಿಸ್ಬಿಟ್ರು ಇವತ್ತು. ನನಗೆ ತುಂಬ ಬೇಜಾರಾಯಿತು. ಮತ್ತು ಸ್ಕೂಲಿಗೆ ಟೈಮ್ ಆಗಿದ್ದರಿಂದ ನನ್ನ ಮಗಳಿಗೆ ಮತ್ತೆ ತಲೆ ಬಾಚ್ತಾ ಇದ್ದೆ ನಾನು. ತಲೆ ಬಾಚಿಬಿಟ್ರೆ ತಿಂಡಿ ಕೊಟ್ಟರೆ ಅವಳು ತಿನ್ಕೊಂಡು ಹೋಗ್ತಾಳೆ. ಮತ್ತು ನಾನು ಸಿಲಿಂಡ್ರ್ ತರಕ್ಕೆ ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಳಿಗೆ ತಲೆ ಬಾಚ್ತಾ ಇದ್ದೆ ಫಸ್ಟು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಒಂದೊಂದು ಸರಿ. ಇಂಥ ಟೈಮ್ಗಳಲ್ಲೇ ಅನ್ಸೋದು ಗಂಡು ಮಕ್ಳು ಇರಬೇಕು ಮನೇಲಿ ಅಂತ ಹೇಳ್ಬಿಟ್ಟು. ಹಾಗೆ ಈ ಸಿಲಿಂಡ್ರ್ ಅವ್ರಿಗೆ ಫೋನ್ ಮಾಡಿದೆ, ಇಲ್ಲಿದ್ದೀವಿ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಆಟೋ ಮಾಡಿಸ್ಕೊಂಡು ಹೋಗ್ತಾಯಿದ್ದೋ. ತುಂಬ ಅರ್ಜೆಂಟಲ್ಲೇ ಹೋದೋ, ಆ ಊರು ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಎಲ್ಲೋ ಒಂದು ಕಡೆ ಸಿಕ್ಕಿದ್ರು. ಆಮೇಲೆ ಸಿಲಿಂಡ್ರ್ ತೊಗೊಬಂದು ಇಲ್ಲಿ ಇಟ್ಟಿದ್ದೀನಿ. ಇದನ್ನು ಮೇಲ್ಗಡೆ ಹೊತ್ಕೊಂಡು ಹೋಗಬೇಕು, ಅದಕ್ಕೆ ಯಾರಾದರೂ ಬರಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಆಮೇಲೆ ಹೆಂಗೋ ನನ್ನ ಮಗಳೇ ಬಂದಳು, ನಾವಿಬ್ಬರು ಹಿಡ್ಕೊಂಡು ಮೇಲ್ಗಡೆ ಬಂದುಬಿಟ್ಟು ಮನೆ ಒಳಗಡೆ ಸಿಲಿಂಡ್ರ್ ಇರ್ತಿದೆ. ಈ ಓನರ್ಗಳಿರೋ ಕಡೆ ಬೇರೆ ಕಾಟ, ನೆಲ ಒಡೆದೋಗುತ್ತೆ ಅಂತಾರೆ. ಅಯ್ಯೋ, ಒಂಥರ ವಿಚಿತ್ರ ಜನಗಳು ಫ್ರೆಂಡ್ಸ್, ಒಂಥರ ಹೇಳೋಕ್ಕಾಗಲ್ಲ. ಒಂದು ಸಿಲಿಂಡ್ರಿಗೋಸ್ಕರ ನಿಜವಾಗ್ಲೂ ನಾನು ಎಷ್ಟು ಕಷ್ಟಪಟ್ಟೆ ಅಂದರೆ ಬೆಳಗ್ಗಿಂದನೂ. ನಮ್ಮ ಮನೇಲಿ ನೆನ್ನೆನೇ ಸಿಲಿಂಡ್ರ್ ಖಾಲಿಯಾಗಿತ್ತು. ಹಾಗಾಗಿ ಅಂದರೆ ಅದು ಬ್ಲಾಕಲ್ಲಿ ತಳ್ಳೋದ್ರಿಂದ ನಾವು ದುಡ್ಡು ಕೊಟ್ಟರು ಅವ್ರು ನಮಗೆ ಸಿಲಿಂಡ್ರ್ ಕೊಡೋಕೆ ಎಷ್ಟು ಆಟ ಆಡಿಸಿದ್ರು ಅಂದರೆ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ಬೀದಿ ಸುತ್ತಬಿಟ್ಟಿದ್ದೀನಿ. ನಮ್ಮ ಹತ್ರ ಏನು ಗಾಡಿ ಇದೆಯಾ? ನಿಜವಾಗ್ಲೂ ಜನಗಳು ಎಷ್ಟು ಮೋಸ, ಎಷ್ಟು ಸುಳ್ಳು ಹೇಳ್ತಾರೆ ಅಂದರೆ ತುಂಬ ಮೋಸ, ತುಂಬ ಸುಳ್ಳಿರುತ್ತೆ ಜನಗಳ ಹತ್ರ. ನಾನು ಹೇಳ್ತಾ ಇದ್ದೀನಿ, ಅಣ್ಣ ನಮ್ಮ ಮನೇಲಿ ಗಾಡಿ ಇಲ್ಲ, ನಮ್ಮ ಮನೇಲಿ ಯಾರೋ ಗಂಡು ಮಕ್ಕಳಿಲ್ಲ ಅಣ್ಣ, ತಂದ್ಕೊಡಿ ನೀವೇ ಅಂತ ಹೇಳ್ಬಿಟ್ಟು.
ಫಸ್ಟೆಲ್ಲ ತಂದ್ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಸರಿ ಕಣಮ್ಮ ತಂದ್ಕೊಡ್ತೀನಿ ಅಂತ ನೆನ್ನೆಯಿಂದನೂ ಹೇಳಿದ್ದಾರೆ. ಹೇಳ್ಬಿಟ್ಟು ಮತ್ತೆ ಚೇಂಜ್ ಮಾಡಿಬಿಟ್ರು. ಇಲ್ಲ ನಾನು ಎಲ್ಲಿದ್ದೀನಿ ಅಲ್ಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು, ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಆಟೋ ಮಾಡಿಸ್ಕೊಂಡು, ಈಗ ಬೆಳಗ್ಗೆ ಆಟೋ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಫೋನ್ ಮಾಡ್ತಾಯಿದ್ದೀನಿ ಹೋಗ್ತಾನೆ, ಆ ಬೀದಿಲಿದ್ದೀನಿ, ಈ ಬೀದಿಲಿದ್ದೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ. ಎಷ್ಟು ಕೋಪ ಬಂದಿತ್ತು ಅಂದರೆ ಅನಿಸುತ್ತೆ ನಿಜವಾಗ್ಲೂ. ಇದೆಲ್ಲ ನೋಡಿದಾಗ ಈ ಥರ ಏನು ಅನಿಸುತ್ತೆ ಗೊತ್ತಾ, ಅದೇ ಗಂಡು ಮಕ್ಳು ಇರ್ತಿದ್ರ ಆ ಜಗದಲ್ಲಿ ಅವ್ರು ನನ್ನ ಹತ್ರ ಹಾಗೆ ಮಾತಾಡ್ತಿದ್ರ ಅಂತ ಅನಿಸುತ್ತೆ. ಆದರೆ ಅವ್ರೇನು ಕೆಟ್ಟದಾಗ ಮಾತಾಡಿಲ್ಲ. ಆದರೆ ನಾವು ದುಡ್ಡು ಕೊಟ್ಟುವೆ ಅವರಿರೋ ಜಾಗಕ್ಕೆ ನಾವು ಓದೋ. ಈಗ ನಾವು ದುಡ್ಡು ಕೊಟ್ಟರೆ ನಾವಿರೋ ಜಾಗಕ್ಕೆ ನಮಗೆ ತಂದು ಕೊಡ್ತಾರೆ. ಇಲ್ಲ ಹಂಗಲ್ಲ, ಇಲ್ಲೆಲ್ಲ ಉಲ್ಟಾ. ಯಾಕಂದರೆ ದುಡ್ಡಿನ ಇದು ಅಷ್ಟು ನಿಜವಾಗ್ಲೂ. ಈ ದಿನ ಈ ಪುಸ್ತಕಟ್ಟೆ ಸುಲಭ ದಾರಿಲಿ ದುಡ್ಡು ನೋಡ್ತಾರಲ್ಲ, ಸುಲಭ ದಾರಿಲಿ ದುಡ್ಡು ನೋಡೋರಿಗೆ ಕಷ್ಟ ಸುಖನೇ ಗೊತ್ತಿರಲ್ಲ. ಹೇಳಬೇಕಾದ್ರೆ ಒಂದು ಸಿಲಿಂಡರ್ ಬಂದು 1400 ರೂಪಾಯಿ. ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ, ದಿನಕ್ಕೆ ಎಷ್ಟು ಸಿಲಿಂಡ್ರು ಆ ಥರ ಮಾಡ್ಕೊಬೋದು ಅವರು. ಅವರೇನು ಬೇರೆ ಯಾರೋ ಅಲ್ಲ, ಅಂದರೆ ಯಾರೋ ಅಂಗಡಿ ಇಟ್ಕೊಂಡಿರೋರಲ್ಲ. ಈ ಸಿಲಿಂಡ್ರ್ಗಳು ಮಾರ್ತಾರಲ್ಲ ಅವರೇ, ಮನೆಗೆ ಯಾರು ಸಪ್ಲೈ ಮಾಡ್ತಾರಲ್ಲ ಅವರೇ. ಹೇಳ್ಬೇಕಂದ್ರೆ ನಿಜವಾಗ್ಲೂ ಅವ್ರಿಗೆ ಕಷ್ಟ ಸುಖನೇ ಅರ್ಥ ಆಗಲ್ಲ. ಏನೋ ಅಂದರೆ ಇವ್ರೇನು ಮಾಡ್ತಾರೆ ಅಂದರೆ, ಪಾಪ ಯಾರೋ OTP ಬುಕ್ ಮಾಡ್ಕೊಂಡಿರ್ತಾರೆ, ಅವ್ರದ್ದು ಕ್ಯಾನ್ಸಲ್ ಮಾಡಿಬಿಟ್ಟು ನಮ್ಮಂಥವ್ರಿಗೆ ತಗ್ಲಾಕ್ತಾರೆ. ಇದು ಬುಕ್ಕಲ್ಲಿ ತೊಗೊಂಡ್ರೆ 1000 ರೂಪಾಯಿನೋ 950 ರೂಪಾಯಿ ಇದೆ. ನನ್ನ ಹತ್ರ 1400 ರೂಪಾಯಿ ತಗೊಂಡು ದುಡ್ಡು ಸಂಪಾದನೆ ಮಾಡೋಕ್ಕೆ ಎಲ್ಲಿ ಹೋಗ್ಬೇಕು ಹೇಳಿ. ಅದಕ್ಕೆ ಸುಲಭ ದಾರಿಲಿ ದುಡ್ಡು ಸಂಪಾದನೆ ಮಾಡೋರಿಗೆ ಕಷ್ಟ ಸುಖದ ಬೆಲೆನೇ ಗೊತ್ತಾಗಲ್ಲ. ಅವ್ರೇನು ಗೊತ್ತಾ, ಒಟ್ಟಲ್ಲಿ ಯಾವುದೋ ಒಂದು ರೀತಿ ಸಂಪಾದನೆ ಮಾಡಬೇಕಷ್ಟೆ. ಈ ಪ್ರಪಂಚದಲ್ಲಿ ಹಂಗೆ ಈ ತಲೆ ಹಿಡಿಯೋರಿಗೆ, ತಲೆ ಹೊಡೆಯೋರಿಗೆ ಜಾಸ್ತಿ ಅದೇನೋ ಹೇಳ್ತಾರಲ್ಲ, ವ್ಯಾಲ್ಯೂ ಜಾಸ್ತಿ ಅಂತೆ. ದೇವರು ಅಂಥವ್ರಿಗೆ ಜಾಸ್ತಿ ದುಡ್ಡು ಕೊಡೋದು, ಕಷ್ಟಪಟ್ಟು ದುಡಿಯೋರ್ಗೆ ಏನೂ ಅಲ್ಲ. ನನಗೆ ಅವರು ಸಿಲಿಂಡ್ರಿಗೆ ದುಡ್ಡು ತಗೊಂಡ್ರು ಅನ್ನೋದು ನನಗೆ ನಿಜವಾಗ್ಲೂ ಕೋಪ ಬರ್ತಾ ಇಲ್ಲ. ನನ್ನನ್ನು ಎಷ್ಟು ಓಡಾಡ್ಸಿದ್ರು ಗೊತ್ತಾ. ಏನು ಆಟೋದವ್ರು, ಏನು ನಮ್ಮ ಸಂಬಂಧಿಕರ ನನಗೆ ಫ್ರೀಯಾಗಿ ಕರ್ಕೊಂಡೋಗಿ ಫ್ರೀಯಾಗಿ ಕರ್ಕೊಬರೋದಕ್ಕೆ. ಈಗ ಹೋಗಿ ನಾನು ಅದನ್ನು ತಗೊಬರೋ ಅಷ್ಟರಲ್ಲಿ 1600 ರೂಪಾಯಿ ಖರ್ಚು ಮಾಡಿದ್ದೀನಿ. 200 ರೂಪಾಯಿ ಆಟೋಗೆ ಆಗೋಯ್ತು. ಅವ್ರು ನನ್ನ ಹೇಳ್ತಾರೆ, ಏನಮ್ಮ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಸುಳ್ಳು ಹೇಳ್ತಾರೆ, ನಾವು ಇದು ಗ್ಯಾಸ್ ಹಾಕ್ಸೋದಿಲ್ವಾ ಅಂತ ನನಗೆ ಹೇಳ್ತಾರೆ ಅವರು. ಏನೂ ಮಾಡೋಕ್ಕಲ್ಲ. ನಿಜ ಹೇಳ್ಬೇಕಂದ್ರೆ ತುಂಬ ಕೆಟ್ಟ ಪ್ರಪಂಚ ಇದು. ನನ್ನ ಪ್ರಕಾರ ತುಂಬ ಕೆಟ್ಟ ಪ್ರಪಂಚ. ಯಾರೋ ಒಬ್ಬರು ಒಳ್ಳೆಯವರು, 1000 ಜನದಲ್ಲಿ ಯಾರೋ ಒಂದು 10 ಜನ ಒಳ್ಳೆಯವರು. ಇನ್ನೆಲ್ಲ ಬರೀ ಈ ಥರ ಅನ್ಯಾಯದ ರೀತಿಲಿ ದುಡ್ಡು ಸಂಪಾದನೆ ಮಾಡೋರು. ಆ ಥರ ಸಂಪಾದನೆ ಮಾಡೋರ ಹತ್ರ ಜಾಸ್ತಿ ದಿವಸ ಇರಲ್ಲ. ಅದು ಯಾವುದಾದ್ರೂ ಒಂದು ರೀತಿಲಿ ಹೋಗ್ಬಿಡುತ್ತೆ. ಈ ಥರ ಇಷ್ಟೊಂದು ಏನೋ ತಗೊಳ್ಳಿ, ಒಂದು 100 200 ತಗೊಳ್ಳಿ, ಬೇಡ ಅಂತ ಅನ್ನಲ್ಲ. ಏನು 400 ರೂಪಾಯಿವರೆಗೂ ಯಪ್ಪ. ನಿಜವಾಗ್ಲೂ ಒಂಥರ ಕೆಟ್ಟ ಪ್ರಪಂಚ. ನನಗಿದೊಂದು ಕೆಟ್ಟ ಅನುಭವ ಆಯಿತು. ನಾನು ಇನ್ಮೇಲೆ ನಾವು ಅಂದರೆ ನಾವು ಈಗ ಎಲ್ಲಿದ್ದೀವಿ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೋಬೋದು. ನನ್ನ ಹತ್ರ ನಮ್ಮದು ಹಾಸನದಲ್ಲಿ ಇದೆ ಬುಕ್ ಎಲ್ಲನೂ, ಅದನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೋಬೋದು. ನಾನು ಮಾಡಿ ಸುಮ್ಮನೆ ಯಾಕೆ ಇವ್ರಿಗೆ ಅನ್ಯಾಯವಾಗಿ ತಿನ್ನಿಸ್ಬೇಕು ಅಂತ ಅನ್ನಿಸ್ತು ನನಗೆ. ಅಷ್ಟು ಬೇಜಾರಾಯಿತು. ನಮ್ಮಮ್ಮ ನನಗೆ ಹೇಳ್ತು, ಅವನು ಹೆಂಗೆ ಅಲ್ದಾಡಿಸ್ತಾನೆ ಗೊತ್ತಾ ನಿನಗೆ ಅಂತ ಹೇಳ್ಬಿಟ್ಟು. ನಾನು ಏನೋ ಹಂಗೆ ಅಂತವ್ರೆ ಅಂದ್ಕೊಂಡು ಸುಮ್ಮನೆ ಅದೇ. ನಮ್ಮಮ್ಮ ವ್ಯಾಪಾರಕ್ಕೆ ಹೊರಟೋದ್ರು, ಇಲ್ಲ ಅಂದರೆ ಅವರೇ ಹೋಗಿ ತಗೊಬರೋರು. ನಮ್ಮಮ್ಮನಿಗೂ ಒಂದು ಸರಿ ಹಿಂಗೆ ಮಾಡಿದ್ರಂತವರು ಯಾವಾಗಲೂ ಇತ್ತೀಚೆಗೆ. ಅದಕ್ಕೋಸ್ಕರ ನಮ್ಮಮ್ಮ ನೋಡು ನಿನ್ನನ್ನು ಹೆಂಗೆ ಅಲ್ದಾಡಿಸ್ತಾನೋ ಒಂದು ಸಿಲಿಂಡ್ರ್ ಕೊಡೋವರೆಗೂ ಅಂತ ಹೇಳ್ಬಿಟ್ಟು. ಏನೋ ಅವ್ರದ್ದು ಮನೆಯಿಂದ ನಮಗೆ ಕೊಡ್ತಾ ಇದ್ದಾರೆ ಅನ್ನೋ ಥರ, ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಫ್ರೀಯಾಗಿ ಕೊಡ್ತಾಯಿದ್ವಿ ಅನ್ನೋ ಥರ ಆಡಿದ್ರು. ನಿಜವಾಗ್ಲೂ ಅಂಥವ್ರಿಗೆಲ್ಲ ದೇವರೇ ನೋಡ್ಕೊಳ್ಳಿ ಅಂತ ಅನ್ಕೋಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಅಂದರೆ ಜೀವನದಲ್ಲಿ ಎಲ್ಲನೂ ಒಂದೊಂದು ಅನುಭವ. ಈ ಥರ ಘಟನೆ ನಡೆದಾಗೆಲ್ಲ ಒಂದೊಂದು ಅನುಭವ ಅಂತ ಅನ್ಕೋತೀನಿ ನಾನು. ಜಾಸ್ತಿ ಅದ್ರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ.